ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ಅಬ್ಬರ ಇವತ್ತು ಜೋರಾಗಿತ್ತು. ಗಾಳಿ ಸಹಿತ ಮಳೆಗೆ ಬೃಹತ್ ಮರಗಳು ಧರೆಗುರುಳಿದಿವೆ. ಉಪ್ಪಿನ ಬೇಟೆಗೆರೆ ರಸ್ತೆಯಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಬಿದ್ದಿರುವಂಥದ್ದು. ರಸ್ತೆಗೆ ಮರ ಉರುಳಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿ ಮರ ತೆರವು ಮಾಡಲು ಅರಣ್ಯ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ಧಾರವಾಡದಲ್ಲಿ ಮಳೆಯ ಎಂಟ್ರಿ ಆಗಿದೆ. ಹಂಗಾಗಿ ಈ ಮಳೆಯಿಂದಾಗಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಧಾರವಾಡ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ. ಒಂದು ವೇಳೆ ಧಾರವಾಡದಲ್ಲಿ ಒಂದು ಸಲ ಎಂಟ್ರಿ ಆಯಿತು ಮಳೆ ಅಂದರೆ ಈ ರೀತಿ ಕಂಟಿನ್ಯೂ ಆಗ್ತಾನೆ ಇರುತ್ತಲ್ಲಿ. ಹಾಗಾಗಿ ಗಾಳಿ ಸಹಿತ ಮಳೆಗೆ ಧರೆಗುಳಿದಿರುವಂಥದ್ದು ಬೃಹತ್ ಗಾತ್ರದ ಮರಗಳು. ಹಾಗಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಅದನ್ನು ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಅಂದರೆ ಮರ ತೆರವನ್ನು ಮಾಡೋದಕ್ಕೆ ಅರಣ್ಯ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ಮಳೆಯ ಎಂಟ್ರಿಯಿಂದಾಗಿ ದೊಡ್ಡ ಮಳೆ ಅಂತ ಅನಿಸುತ್ತೆ. ನೋಡ್ತಾ ಇದನ್ನು ಗೊತ್ತಾಗ್ತಾ ಇದೆ. ಗಾಳಿ ಸಹಿತ ಮಳೆ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಧಾರವಾಡದಲ್ಲಿ ಮಳೆ ಅಬ್ಬರ ಅಂತೂ ಮುಂದುವರಿತಾ ಇದೆ. ಹೇಗೆ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆಯಾ? ಹೇಗೆ ಈ ದೊಡ್ಡ ಮಳೆಯಿಂದಾಗಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಕೂಡ ಬಿದ್ದಿರುವಂಥದ್ದು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಖಂಡಿತವಾಗಿಯೂ ಹೇಮಕುಮಾರ್, ಇವತ್ತು ಮಧ್ಯಾಹ್ನ ಸುರಿದಂತಹ ಭಾರಿ ಮಳೆಗೆ ಇದೀಗ ಉಪ್ಪಿನ ಬೇಟೆಗೆರೆ ರಸ್ತೆಯಲ್ಲಿ ಇರತಕ್ಕಂತ ಒಂದು ಬೃಹತ್ ಮರ ಕೂಡ ಇದೀಗ ನೆಲಕ್ಕುರುಳಿರುವಂತದ್ದು. ಏನು ಮರ ನೆಲಕ್ಕುರುಳಿದಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಅಡಚಣೆ ಉಂಟನ್ನು ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ಏನು ಮಧ್ಯಾಹ್ನದಿಂದ 1 ಗಂಟೆವರೆಗೆ ಭಾರಿ ಮಳೆ ಗಾಳಿ ಮತ್ತು ಸಿಡಿಲು ಸಮೇತ ಮಳೆ ಆಗಿರುವಂತ ಪರಿಣಾಮವಾಗಿ ಮರ ನೆಲಕ್ಕುರಿದಂತಹ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ರೀತಿಯ ತೊಂದರೆ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ವಿದ್ಯುತ್ ಸಂಪರ್ಕ ಅಲ್ಲಲ್ಲಿ ಕಡಿತಗೊಂಡಿರುವಂತದ್ದು. ಹೇಮಕುಮಾರ್, ಈಗಾಗಲೇ ಕೂಡ ಧಾರವಾಡ ಸಿಟಿ ಆಗಿರಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ 1 ಗಂಟೆಗಳ ಅಧಿಕ ಕಾಲ ಮಳೆ ಸುರಿದಿದ್ದರಿಂದ ಏನು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ ಇದೀಗ ವರುಣ ದೇವ ತಂಪೆರೆದಿರುವಂತದ್ದು. ಹೇಮಕುಮಾರ್, ಎಸ್, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Pak,